ಬಸವ ಕಲ್ಯಾಣದ ಈ ಪವಿತ್ರ ಪುಣ್ಯಭೂಮಿಯಲ್ಲಿ ಶರಣರ ಕರ್ಮಭೂಮಿ, ಯೋಗಿ ತಪಸ್ವಿಗಳ ತಪೋಭೂಮಿ. ಈ ಒಂದು ಪವಿತ್ರ ಭೂಮಿಯಲ್ಲಿ ಶರद ನವರಾತ್ರಿಯ ನಿಮಿತ್ತವಾಗಿರಿಸಿಕೊಂಡು ರಂಭಾಪುರಿ ಜಗದ್ಗುರುಗಳವರ ಶರद ನವರಾತ್ರಿ ದಸರಾ ಉತ್ಸವದ ಮಹಾಪೂಜೆ, ಅದನ್ನು ದಸರಾ ದರ್ಬಾರ್ ಅನ್ನತಕ್ಕಂತಹ ಶಬ್ದದಿಂದ ಪ್ರಚಲಿತವಾಗಿದೆ. ಅಂತ ಒಂದು ವೈಭವಪೂರಿತವಾದಂತಹ ಕಾರ್ಯಕ್ರಮ ಈ ವರ್ಷ ನಮ್ಮ ಬಸವ ಕಲ್ಯಾಣದಲ್ಲಿ ಈ ಯೋಗ ಲಬ್ಧವಾಗಿದೆ. ಇಂಥ ಒಂದು ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮ ಇದು. ಸಮಾಜ ಕಟ್ಟುವ ಕಾರ್ಯಕ್ರಮ, ರಾಷ್ಟ್ರ ನಿರ್ಮಾಣದ ಕಾರ್ಯಕ್ರಮ, ಯುವ ಜನರಿಗೆ ಪ್ರೇರಣಾ ಶಕ್ತಿಯನ್ನು ದಿಶವನ್ನು ತೋರಿಸ್ತಕ್ಕಂತಹ ಕಾರ್ಯಕ್ರಮ, ಮಹಿಳೆಯರಿಗೆ ಧರ್ಮದ ಪ್ರಜ್ಞೆಯನ್ನ ಆಚರಣೆಗಳನ್ನು ಕೊಡ್ತಕ್ಕಂತಹ ವಿಷಯಗಳನ್ನು ಇಟ್ಟು ಮಹಿಳಾ ಸಬಲೀಕರಣದ ವಿಷಯನೂ ಕೂಡ ಈ ಕಾರ್ಯಕ್ರಮದ ವಿಷಯವಾಗಿರುತ್ತೆ. ಜೊತೆಯಲ್ಲಿ ಈ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂತಹ ರೈತನ ಬದುಕನ್ನು ಕಟ್ಟುವ ಕೆಲಸನೂ ಕೂಡ ಕಾರ್ಯಕ್ರಮನೂ ಕೂಡ ಇದೆ. RG Public School admissions are open LKG, UKG and first standard. BK Traders, bicycle on EMI, gear without gear cycle. Contact for more details. Noble Public School, admissions are open. एल्म से ही दोनों जहां में कामयाबी है. ಯಾಕಂದ್ರೆ ಇವತ್ತು ದೇಶದಲ್ಲಿ ವಿಷಮುಕ್ತ ಆಹಾರ, ವ್ಯಸನ ಮುಕ್ತ ಸಮಾಜ ಇದು ಬಹಳ ಜರೂರಿ ಇದೆ. ತರುಣರ ವ್ಯಸನ ಮುಕ್ತವಾಗಬೇಕು, ರೈತನ ವಿಷಮುಕ್ತ ಆಹಾರ ಸಮಾಜಕ್ಕೆ ಬರಬೇಕಾಗಿದೆ. ಅಂತಹ ಒಂದು ನಿಟ್ಟಿನಲ್ಲಿ ಕೃಷಿ ಸಮ್ಮೇಳನವೂ ಕೂಡ ಈ ಕಾರ್ಯಕ್ರಮದಲ್ಲಿ ಇದೆ. ಜೊತೆಯಲ್ಲಿ ಪ್ರತಿ ದಿವಸ ಧರ್ಮ ಸಮಾರಂಭದಲ್ಲಿ ಎಲ್ಲ ಹಳ್ಳಿಗಳಿಂದ ಭಕ್ತಾದಿಗಳ ಸಂಖ್ಯೆ ಈ ಕಾರ್ಯಕ್ರಮಕ್ಕೆ ಬರುತ್ತೆ. ವಿಶೇಷವಾಗಿ ಏನಂತಂದರೆ ಮುಂಜಾನೆ ಪೂಜೆಯ ಕಾರ್ಯಕ್ರಮ, ಅದು ನಮ್ಮ BKDV ಮಂಟಪದಲ್ಲಿ ಆ ಪೂಜೆ ವ್ಯವಸ್ಥೆ ಮಾಡಲಾಗಿದೆ. ಆ ಪೂಜೆಯಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಪೂಜೆಯಲ್ಲಿ ಭಾಗಿಗಳಾಗ್ತಾರೆ. ಗುರುಗಳ ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮ ನಡೆಯುತ್ತೆ. ಇಷ್ಟಲಿಂಗ ಮಹಾಪೂಜೆ ಅಂದರೆ ಏನು? ಗುರುಗಳ ಇಷ್ಟಲಿಂಗ ಮಹಾಪೂಜೆ ಅಭಿಷೇಕಾದಿಗಳಿಂದ ರುದ್ರಾಭಿಷೇಕಾದಿಗಳ ಮುಖಾಂತರವಾಗಿ ಅಭಿಷೇಕ ಪೂರ್ಣಗೊಂಡ ನಂತರ ಬಿಲ್ವಾರ್ಚನ ಕಾರ್ಯಕ್ರಮ ಇರುತ್ತೆ, ತೀರ್ಥ ಪ್ರಸಾದದ ಕಾರ್ಯಕ್ರಮವಿರುತ್ತೆ. ಹೀಗಾಗಿ ಭಕ್ತಾದಿಗಳಿಗೆ ಇಂಥ ಒಂದು ಶರद ನವರಾತ್ರಿಯ ಪುಣ್ಯ ಪರ್ವದಲ್ಲಿ ಒಂದು ದೇವಿ ಆರಾಧನೆ ಜೊತೆಯಲ್ಲಿ ಗುರುಗಳ ಪ್ರಸಾದ, ತೀರ್ಥ ಪ್ರಸಾದ ಇವೆರಡೂ ಸಿಗ್ತಕ್ಕಂಥ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಕಾರ್ಯಕ್ರಮ. ಇದು ದಸರಾ ಉತ್ಸವದ ಕಾರ್ಯಕ್ರಮ. ಇದನ್ನು ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮ. Knowledge Park The Creative School. Admissions are open from LKG to 10th standard. Free uniform for new admission students. Sky Sunshine School, step towards better future. ಇಂತಹ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಮಾನ್ಯರು ಕೂಡ ರಾಷ್ಟ್ರೀಯ ಪಾತಳಿಯಲ್ಲಿರ್ತಕ್ಕಂಥವರು, ಕೇಂದ್ರ ಮಂತ್ರಿಗಳಾದವರು, ವಿಶೇಷವಾಗಿ ಶೋಭಾ ಕರಂದ್ಲಾಜೆ ಇರಬಹುದು, ಅದೇ ವಿ ಸೋಮಣ್ಣವರು ಇರಬಹುದು, ಅಥವಾ ನಿತಿನ್ ಗಡ್ಕರಿಯವರು ಇರಬಹುದು, ಇವರೆಲ್ಲರ ಒಂದು ಆಮಂತ್ರಣವನ್ನು ಆಲ್ರೆಡಿ ನಮ್ಮ ಶಾಸಕರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಂತ ಶರಣು ಸಲಗರ್ ಅವರು ಪ್ರತ್ಯಕ್ಷ ಹೋಗಿ ಎಲ್ಲ ಜಿಲ್ಲೆಯ ನಮ್ಮ ಸಿದ್ದು ಪಾಟೀಲ್ ಇರಬಹುದು, ಹಾಗೆ ಎಲ್ಲ ಶಾಸಕರನ್ನು ತೆಗೆದುಕೊಂಡು ಹೋಗಿ ಆಮಂತ್ರಣವನ್ನು ಕೊಟ್ಟು ಬಂದಿದ್ದಾರೆ. ಈ ಕಾರ್ಯಕ್ಕೆ ಗಡಿನಾಡಿರತಕ್ಕಂಥ ನಮ್ಮ ಮಹಾರಾಷ್ಟ್ರದ ಶಾಸಕರು, ಸಚಿವರು ಕೂಡ ಈ ಕಾರ್ಯಕ್ಕೆ ಸಹಕರಿಸಿದ್ದಾರೆ. ಅವರು ಕೂಡ ದಿಲ್ಲಿಗೆ ಬಂದು ಎಲ್ಲ ಗಣ್ಯರ, ಉಪಮುಖ್ಯಮಂತ್ರಿಗಳ ಕೂಡ ಬರ್ತಾ ಇದ್ದಾರೆ, ಏಕನಾಥ್ ಶಿಂದೆ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಯಡಿಯೂರಪ್ಪನವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬರ್ತಾರೆ ಪ್ರಾರಂಭದ ಹಂತದಲ್ಲಿ. ಇಂದೊಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮ. ಇದೆಲ್ಲ ಒಂದು ಕಾರ್ಯಕ್ರಮದ ಜವಾಬ್ದಾರಿ ನಮ್ಮ ಈಶ್ವರ್ ಖಂಡ್ರೆ ಅವರು ಚಾಚು ತಪ್ಪದೆ ಇದನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕೂ ಕೂಡ ನಮ್ಮ ಹಾರ್ಕೋಡ್ನ ಪೂಜ್ಯರ ಒಂದು ಕೃಪಾಶೀರ್ವಾದ, ಅವರ ಒಂದು ಆದೇಶ, ಅವರ ಸಂಕಲ್ಪ, ಇದಕ್ಕೆಲ್ಲಕ್ಕೂ ಒಂದು ಮತ್ತು ಈ ನಮ್ಮ ಸೇವಾ ಸಮಿತಿಯ ಎಲ್ಲ ಸದಸ್ಯರ ಸದಿಚ್ಛೆ. ಬಹಳ ವರ್ಷಗಳಿಂದ ಬಸವ ಕಲ್ಯಾಣದ ಜನತೆಯ ಅಪೇಕ್ಷೆ ಇತ್ತು, ಇದೊಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು. ಆ ಕಾರ್ಯಕ್ರಮ ವೈಭವದಿಂದ ಸನ್ನದ್ಧವಾಗಿದೆ, ಸಿದ್ಧವಾಗಿದೆ. ಕಾರ್ಯಕ್ರಮದ ಕ್ಷಣಗಣನೆ ಕೂಡ ಪ್ರಾರಂಭವಾಗಿದೆ.
21ಕ್ಕೆ ಗುರುಗಳ ಶುಭಾಗಮನ, 21 ಸಾಯಂಕಾಲ 4 ಗಂಟೆಗೆ ಗುರುಗಳನ್ನು ಸಾರೋಟ್ನಲ್ಲಿ ಕರೆದುಕೊಂಡು ಮತ್ತು ಕಾರ್ಯಕ್ರಮದ ಒಂದು ಗೌರವಪೂರ್ವಕವಾಗಿ ಪುರಪ್ರವೇಶದ ಕಾರ್ಯಕ್ರಮವಾಗುತ್ತೆ. ಅದಾನಂತರ 22ನೇ ತಾರೀಕಿನಿಂದ ನಿತ್ಯದ ಮುಂಜಾನೆ ಮಹಾಪೂಜಾ ಕಾರ್ಯಕ್ರಮ, ಮುಂಜಾನೆ 8ರಿಂದ 12 ಗಂಟೆ ತನಕ ಮಹಾಪೂಜಾ ಕಾರ್ಯಕ್ರಮ. ತೀರ್ಥ ಪ್ರಸಾದಗಳಲ್ಲಿ ಸಿಗುತ್ತವೆ. ಯಾರ ಹತ್ತಿರ ಇಷ್ಟಲಿಂಗ ಇದೆ ಅವರು ಇಷ್ಟಲಿಂಗವನ್ನು ತೆಗೆದುಕೊಂಡು ಬರಬೇಕು. ಇಲ್ಲ ತನ್ನ ಉಪಾಸ್ಯ ದೈವತೆ ಏನಾದರೂ ಇದ್ದಿದ್ರೆ ಅದನ್ನು ತೆಗೆದುಕೊಂಡು ಬರಬಹುದು. ಇಲ್ಲಿ ಹೋಗಿದ್ರೆ ಜಪಮಾಲೆ ಇತ್ಯಾದಿಗಳನ್ನು ತೆಗೆದುಕೊಂಡು ಶುಚಿರ್ಭೂತರಾಗಿ ಈ ಕಾರ್ಯಕ್ರಮ ಪೂಜೆಯಲ್ಲಿ ಭಾಗಿಗಳಾಗಿ ಆ ಪೂಜೆ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಇದು ಪದ್ಧತಿ ಮುಂಜಾನೆಂದು. ಸಾಯಂಕಾಲದಲ್ಲಿ ಧರ್ಮಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಧರ್ಮಸಭೆ ಇದೆ, ಉಪನ್ಯಾಸ ಇದೆ, ಆಶೀರ್ವಚನ ಇದೆ, ಗುರುರಕ್ಷಣೆ ಇದೆ. ಇವೆಲ್ಲ ಕಾರ್ಯಕ್ರಮಗಳು ವೈಭವದಿಂದ ಸಾಗುತ್ತಲಿವೆ. ಹೀಗಾಗಿ ತಮ್ಮ ಕೈಯಲ್ಲಿ ಆಲ್ರೆಡಿ ಪತ್ರಿಕೆಯನ್ನು ಕೊಡಲಾಗಿದೆ. ಬರ್ತಕ್ಕಂಥ ಮಹನೀಯರೆಲ್ಲರ ಹೆಸರುಗಳು ಕೂಡ ಇಲ್ಲಿವೆ. ಅವರೆಲ್ಲರ ಸಂಪರ್ಕನೂ ಕೂಡ ಪೀಠದ ಕಾರ್ಯದರ್ಶಿಗಳು ಮತ್ತು ಇಲ್ಲಿನ ನಮ್ಮ ಈ ವ್ಯವಸ್ಥಾಪಕ ಮಂಡಳಿಯವರು ಕೂಡ ಇದನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಜೊತೆಯಲ್ಲಿ 4 ದಿವಸಗಳಿಂದ ನಿರಂತರವಾಗಿ ಸ್ಟೇಜಿನ ವ್ಯವಸ್ಥೆ ಕೂಡ ನಮ್ಮ ಸುನಿಲ್ ಪಾಟೀಲ್ರ ಜವಾಬ್ದಾರಿಯನ್ನು ಹೊತ್ಕೊಂಡು ಅವರು ಕೂಡ ಸರಿಯಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಒಬ್ಬೊಬ್ಬ ಜವಾಬ್ದಾರಿಯನ್ನು ಒಬ್ಬೊಬ್ಬ ವ್ಯಕ್ತಿಗಳಿಗೆ ಏನು ಕೊಟ್ಟಿದ್ದಿದೆ ಅವರೆಲ್ಲರೂ ಕೂಡ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಸಾದ ವ್ಯವಸ್ಥೆಯೂ ಕೂಡ ಅಚ್ಚುಕಟ್ಟಾಗಿದೆ. ಮುಂಜಾನೆಯಿಂದ ಸಂಪೂರ್ಣ ರಾತ್ರಿ 10-11 ಗಂಟೆ ತನಕ ಹೋಗಿ ಬರುವ ಭಕ್ತರಿಗೆ ಬಸ್ಸು ವ್ಯವಸ್ಥೆಗಳನ್ನು ಸೌಕರ್ಯನೂ ಕೂಡ ಒದಗಿಸಿಕೊಡಬೇಕು ಅನ್ನತಕ್ಕಂಥ ಒಂದು ಕಾರ್ಯನೂ ಕೂಡ ಇದರಲ್ಲಿ ಆಗಿದೆ. ಹೀಗಾಗಿ ತಾವು ಕೂಡ ಬಂದಿದ್ರಿ, ತಮ್ಮೆಲ್ಲರ ಸಹಯೋಗ ಸಹಕಾರ ಇರಲಿ ಅಂತಕ್ಕಂಥದ್ದನ್ನು ಹೇಳಿ ನಾನು ನನ್ನ ಶಬ್ದಕ್ಕೆ ವಿರಾಮ ಇಡುತ್ತೇನೆ.